शहर के प्रजापिता ब्रह्मा कुमारी ईश्वरीय विश्वविद्यालय में राजयोगिनी बीके स्मिता अक्का की अध्यक्षता तथा सचिव बीके शारदा अक्का के नेतृत्व में विश्व रक्तदान दिवस मनाया गया। साथ ही 21 जून अंतर्राष्ट्रीय योग दिवस के उपलक्ष्य में 7 दिवसीय योग प्रशिक्षण शिविर का उद्घाटन किया गया। 78 बार रक्तदान कर चुके छायाकार एवं पत्रकार पिकलीहाल अय्यप्पा स्वामी तथा 33 बार रक्तदान कर चुके वस्त्र व्यापारी गंगाधर स्वामी गणाचारी का शॉल, फल तांबूल और स्मृति चिन्ह देकर सम्मान किया गया। बीके स्मिता अक्का ने कहा कि एक व्यक्ति का रक्त आज 3 से 4 लोगों के जीवन बचाने में सहायक बन रहा है। रक्तदान से स्वास्थ्य, शांति और ऊर्जा प्राप्त होती है। रक्त का निर्माण कृत्रिम रूप से नहीं किया जा सकता, इसलिए रक्तदान का महत्व बहुत अधिक है। उन्होंने रक्तदान के साथ योग अपनाने का भी आह्वान किया। ಅನೇಕ ಸನ್ನಿವೇಶಗಳಲ್ಲಿ ರೋಡ್ ಆಕ್ಸಿಡೆಂಟ್ ಇರ್ಬೋದು ಅಥವಾ ಆರೋಗ್ಯಕ್ಕೆ ತೊಂದರೆ ಬರುವಂಥ ಸಂದರ್ಭಗಳಲ್ಲಿರ್ಬೋದು, ರಕ್ತ ದೇಹಕ್ಕೆ ಕೊಟ್ಟ ಉಳಿಯುವಂಥ ಸಂದರ್ಭಗಳಿರ್ತವೆ. ಆದರೆ ರಕ್ತ ದೇಹ ಕೊಡಬೇಕಾದ್ರೆ ದಾನಿಗಳ ಅವಶ್ಯಕತೆ ಇರ್ತದೆ. ಹೇಳಿದಂತೆ ರಕ್ತದಾನ ಮಾಡುವಂಥದ್ದು ಇದು ನಮ್ಮ ಜವಾಬ್ದಾರಿ ಹೌದು, ನಮ್ಮ ಆರೋಗ್ಯಕ್ಕೆ ಅನುಕೂಲಕರವೂ. ಹಳೆಯದು ದೇಹದಿಂದ ಹೊರಗೋಯ್ತು ಅಂದರೆ ಮತ್ತೆ ಹೊಸದಾಗಿ ತಯಾರಾಗ್ತದೆ. ಹಳೆದನ್ನು ನಾವು ಶರೀರದಿಂದ ಹೊರ ಕಳಿಸುವ ಪ್ರಯತ್ನವೇ ಪಟ್ಟಿಲ್ಲ ಅಂದ್ರೆ ಅದೇ ಹಳೆದೇ ಸುತ್ತಿರ್ತದೆ. ನಮ್ಮ ದೇಹದಲ್ಲಿರುವಂಥ ಬೋನ್ ಮ್ಯಾರೋ ಏನು ರಕ್ತವನ್ನು ತಯಾರು ಮಾಡ್ತದೆ, ಅದಕ್ಕೆ ಡ್ಯೂಟಿ ಕೊಟ್ಟಷ್ಟು ಆಕ್ಟಿವ್ ಆಗ್ತಾ ಹೋಗ್ತೀವಿ. ಹಾಗಾಗಿ ರಕ್ತದಾನವನ್ನು ಯಾರು ಮಾಡ್ತಿದ್ರೆ ಬಹಳ ಒಳ್ಳೆಯದು. ಇಲ್ಲ ಇದುವರೆಗೆ ನಾವು ಮಾಡೇ ಇಲ್ಲ ಅಂತ ಅನ್ನೋರು ಅವಶ್ಯಕವಾಗಿ ರಕ್ತದಾನ ಮಾಡುವಂಥ ಸಂಕಲ್ಪವನ್ನು ಮಾಡೋಣ, ಅನೇಕರ ಜೀವವನ್ನು ಉಳಿಸೋಣ. ಆದರೆ ಈಶ್ವರೀಯ ವಿಶ್ವವಿದ್ಯಾಲಯ ಬರೀ ರಕ್ತದಾನ ಮಾಡಿ ಅಂತ ಜಾಗೃತಿ ಮೂಡಿಸುವಂಥದ್ದಲ್ಲ. ನಮ್ಮ ವಿಚಾರ ಏನು ಅಂತಂದರೆ ಬರೀ ಬ್ಲಡ್ ಡೊನೇಷನ್ ಅಲ್ಲ, ಕ್ವಾಲಿಟಿ ಬ್ಲಡ್ ಡೊನೇಷನ್. ಕ್ವಾಲಿಟಿ, ನಿಮ್ಮ ಬ್ಲಡ್ಡಿನ ಕ್ವಾಲಿಟಿಯನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಹೇಗೆ ಕ್ವಾಲಿಟಿ ಚೆನ್ನಾಗಿ ಆಗ್ತದೆ? ಸಾತ್ವಿಕ ಆಹಾರ, ಶುದ್ಧ ವಿಚಾರ, ಶ್ರೇಷ್ಠ ಸಂಘ, ಶಾಂತ ಮನೋಸ್ಥಿತಿ, ಇದು ನಮ್ಮ ರಕ್ತದ ಶಕ್ತಿಯನ್ನು ಹೆಚ್ಚಿಸ್ತದೆ. ಹಾಗಾಗಿ ನಾನು ಮಾಡುವಂತಹ ದಾನ ಒಂದು ಪವಿತ್ರ ಶಕ್ತಿಶಾಲಿಯಾದಂತಹ ದಾನವಾಗಬೇಕಾದರೆ ನನ್ನ ಜೀವನದಲ್ಲಿ ಜ್ಞಾನವನ್ನು, ಸಾತ್ವಿಕತೆಯನ್ನು, ಆಧ್ಯಾತ್ಮಿಕತೆಯನ್ನು ರೂಢಿಸಿಕೊಂಡಾಗ ಸಾಧ್ಯ ಆಗ್ತದೆ. ಹಾಗಾಗಿ ಇವತ್ತು ವಿಶ್ವ ರಕ್ತದಾನ ದಿನದ ಈ ಒಂದು ಸಂದರ್ಭದಲ್ಲಿ ಯಾರೆಲ್ಲ ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಶುಭಾಶಯ. ಭಗವಂತನ ಶ್ರೀರಾಮ ಸಭಾಕರವನ್ನು ಕಾಪಾಡಿ ಹಾರೈಸೋಣ. ಇನ್ನೂವರೆಗೂ ಯಾರು ರಕ್ತದಾನ ಮಾಡಿಕೊಂಡು ಅವಶ್ಯಕವಾಗಿ ಅನೇಕರ ಜೀವವನ್ನು ಉಳಿಸುವುದಕ್ಕಾಗಿ ಸಹಕರಿಸಿ, ಜ್ಞಾನದಿಂದ ನಿಮ್ಮ ಮನೋಸ್ಥಿತಿಯನ್ನು ಶಾಂತಗೊಳಿಸಿ, ರಕ್ತದಾನದಿಂದ ನಿಮ್ಮ ದೇಹವನ್ನು ಸಮೃದ್ಧಗೊಳಿಸಿ ಅಂತ ಹೇಳ್ತಾ ಇವತ್ತು ನಮ್ಮ ಕರೆಗೆ ಅಯ್ಯಪ್ಪ ಸಂಘಯ್ಯ ಸ್ವಾಮಿಯವರನ್ನು ಸ್ವಾಗತಿಸುತ್ತೇನೆ. ಅದೇ ಪ್ರಕಾರ ವಿಶ್ವ ಯೋಗ ದಿನ, ಅಂತಾರಾಷ್ಟ್ರೀಯ ಯೋಗ ದಿನ 21ನೇ ತಾರೀಕು, ಜೂನ್ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನ. ಯೋಗ ಎನ್ನುವುದು ಭಾರತದ ಸಂಸ್ಕೃತಿ, ಭಾರತದ ಜೀವನಾಡಿ. ಇದನ್ನ ಇಡೀ ವಿಶ್ವ ಇವತ್ತು ಒಪ್ಪಿಕೊಂಡು ಯೋಗ ಸಾಧನೆಯನ್ನು ಮಾಡ್ತಾ ಇದ್ದಾಗ ಮಹತ್ವತೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಅದು ನಮ್ಮ ವಯೋಮಿತಿಗೆ ತಕ್ಕಂತೆ ನಾವು ಯಾವ ಯೋಗ ಅಭ್ಯಾಸಗಳನ್ನು ಮಾಡೋದಕ್ಕೆ ಲಾಭ ವಿಷಯವನ್ನು ತಿಳ್ಕೊಳ್ಬೇಕು. ಯೋಗ ಆರೋಗ್ಯಕ್ಕೆ ಅತಿ ಪ್ರಾಮುಖ್ಯವಾಗಿದೆ. ಎಷ್ಟೆಚ್ಚು ನನ್ನ ಯೋಗಿ ಆಗ್ತಾ ಹೋಗ್ತೀನೋ ಅಷ್ಟೆಷ್ಟು ನನ್ನ ದೇಹ ಸದೃಢವಾಗ್ತಾ ಹೋಗ್ತದೆ, ಮನಸ್ಥಿತಿಯು ಸದೃಢವಾಗ್ತದೆ, ಸಾತ್ವಿಕವಾಗ್ತದೆ, ಜೀವನವು ಶ್ರೇಷ್ಠವಾಗ್ತದೆ. ಹಾಗಾಗಿ ಇವತ್ತು ನಮಗೆ ಯೋಗದ ಮಹತ್ವತೆಯನ್ನು, ಯೋಗದ ಬಗ್ಗೆ ಕೆಲವು ವಿಚಾರಗಳನ್ನು ನಮಗೆ ತಿಳಿಸಲಿಕ್ಕೆ ಆಯುಷ್ ಇಲಾಖೆಯಿಂದ ಬಂದಿದ್ದಾರೆ, ಡಾಕ್ಟರ್ಸ್ ಬಂದಿದ್ದಾರೆ, ಯೋಗ ಗುರುಗಳು ಬಂದಿದ್ದಾರೆ. डॉक्टर दंडप्पा बिरादार ने बताया कि कार्ल लैंडस्टीनर के जन्म दिवस 14 जून को वर्ष 2004 से विश्व रक्तदान दिवस के रूप में मनाया जा रहा है। पुरुष वर्ष में 3 से 4 बार तथा महिलाएं 2 बार रक्तदान कर सकती हैं। पिकलीहाल अय्यप्पा स्वामी ने कहा कि रक्तदान सबसे श्रेष्ठ दान है। रक्तदान करने वालों को अच्छा भोजन, फल और हरी सब्जियां खाकर स्वस्थ रहना चाहिए। कार्यक्रम में ब्रह्मा कुमारी परिवार के सदस्य बड़ी संख्या में उपस्थित थे। कार्यक्रम में मुख्य अतिथि के रूप में रेड क्रॉस सचिव डॉक्टर दंडप्पा बिरादार, डॉक्टर शिवराज अत्तनूर, डॉक्टर नवीन कुमार, डॉक्टर पूजा तथा योग प्रशिक्षक डॉक्टर तिम्मप्पा वड्डेपल्ली उपस्थित रहे।
सभी अतिथियों ने पौधों को जल अर्पित कर कार्यक्रम का शुभारंभ किया।